ನಮಸ್ಕಾರ, ನಾನು ರಾಮಕೃಷ್ಣ ವಿದ್ಯಾರ್ಥಿ ಸೇವೆಯಿಂದ. ಸೊ ಇನ್ನೇನು 3ನೇ ತಾರೀಕಿಗೆ ನೀಟ್ ಎಕ್ಸಾಮ್ ಬರ್ತಾ ಇದೆ. ಸೊ ತುಂಬ ಕಡಿಮೆ ಟೈಮ್ ಇದೆ. ಮತ್ತು ನೀವು ನೀಟ್ ಎಕ್ಸಾಮ್ಗೆ ಹೋಗಬೇಕಾದಾಗ ಕೆಲವುದು ಇನ್ಸ್ಟ್ರಕ್ಷನ್ಸ್ ಇದೆ. ಅದನ್ನಾಗಲೇ ನಿಮ್ಮ ಹಾಲ್ ಟಿಕೆಟಲ್ಲೆಲ್ಲ ಬರೆದಿದೆ, ಆಯಿತಾ? ಆದರೂ ಕೂಡ ಒಂದು ಸಿಂಪಲ್ಲಾಗಿ ನಿಮಗೆಲ್ಲ ಅರ್ಥ ಆಗಂಗೆ ನಾನೊಂದು ಸಣ್ಣದಾಗಿ ವಿಡಿಯೋ ಮಾಡಿದ್ದೀನಿ. ವಿಡಿಯೋ ಕಂಪ್ಲೀಟಾಗಿ ನೋಡಿ. ಮತ್ತು ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ಗೆ ಮತ್ತು ನಿಮ್ಮ ಫ್ರೆಂಡ್ ಮಕ್ಕಳು ಯಾರು ಇರ್ತಾರೆ ಅವ್ರು ನೀಟ್ ಬರೀತಾ ಇದ್ದರೆ ಅವ್ರಿಗೂ ಕೂಡ ಶೇರ್ ಮಾಡಿ. ಸೊ ಸಿಂಪಲ್, ಫಸ್ಟ್ ನೀವು ಮಾಡಬೇಕಾಗಿರೋದು 2 ಸೆಟ್ಟು ನೀವು ಪ್ರಿಂಟೌಟ್ ತಗೊಳ್ಳಿ, ಕಲರ್ ಪ್ರಿಂಟೌಟ್ ತಗೊಳ್ಳಿ ಆಫ್ ಯುವರ್ ಹಾಲ್ ಟಿಕೆಟ್, ಓಕೆನಾ? ಅದಾದಮೇಲೆ ನೀವು ಯಾವ ಫೋಟೋನ ಅಪ್ಲೋಡ್ ಮಾಡಿದ್ರಿ, ವೈಲ್ ಅಪ್ಲಿಕೇಶನ್ ಹಾಕಿದ್ರಲ್ಲ, ಅಪ್ಲೋಡ್ ಮಾಡಿದ್ರಲ್ಲ, ಅದೇ ಫೋಟೋನ ಒಂದು ಸಣ್ಣ ಫೋಟೋ ತೊಗೊಂಡು ಅದೇ ಸೇಮ್ ಫೋಟೋ ಇರೋದನ್ನು ಇಲ್ಲಿ ನಿಮಗೆ ಫಸ್ಟ್ ಪೇಜಲ್ಲಿ ಲೆಫ್ಟ್ ಹ್ಯಾಂಡ್ ಸೈಡಲ್ಲಿ ನೀವು ಪೇಸ್ಟ್ ಮಾಡಿ. ಮತ್ತು ಸೆಕೆಂಡ್ ನೀವೇನು ಮಾಡ್ಬೇಕಾದ್ರೆ ನಿಮ್ಮ ಲೆಫ್ಟ್ ಹ್ಯಾಂಡ್ ತಮ್ಮ ಇಂಪ್ರೆಷನ್ ಹಾಕಬೇಕಾಗತ್ತೆ. ಲೆಫ್ಟ್ ಹ್ಯಾಂಡ್ ತಮ್ಮ ಇಂಪ್ರೆಷನ್ನು ಒಂದು ನಾರ್ಮಲ್ ಪೇಪರ್ ಮೇಲೆ 2-3 ಸಲ ಟ್ರೈ ಮಾಡಿ ಕರೆಕ್ಟಾಗಿ ಬರ್ತಿದ್ದೀನಿ. ಬಿಕಾಸ್ ನಿಮ್ಮ ಲೆಫ್ಟ್ ಹ್ಯಾಂಡ್ ತಮ್ಮ ಇಂಪ್ರೆಷನ್ನು ನೀಟಾಗಿ ಕ್ಲಿಯರ್ ಆಗಿರಬೇಕು. ಹೆಂಗಂಗೋ ಇದ್ದರೆ ಗಜ್ಜಿ ಬಿದ್ದಿದ್ರೆ ಕೆಟ್ಟೋಗ್ಬಿಡುತ್ತೆ. ಸೊ ಯಾವುದೋ ಒಂದು ಪೇಪರ್ ಮೇಲೆ ಒಂದು 2-3 ಸಲ ಟ್ರೈ ಮಾಡಿ ನೀವು ಸ್ಟ್ಯಾಂಪ್ ಪ್ಯಾಡ್ ಮೇಲೆ ಕೈ ಹಾಕಿ ಮತ್ತು ಪ್ರೆಸ್ ಮಾಡಿ ನೋಡಿ ಯಾವ ಥರ ಬರ್ತದೆ ಕ್ಲಾರಿಟಿ ಅಂತ. ಅದಾದಮೇಲೆ ಕ್ಲಿಯರಾಗಿ ಆ ಬಾಕ್ಸ್ ಒಳಗಡೆ ಬರಬೇಕು ನಿಮ್ಮ ಲೆಫ್ಟ್ ಹ್ಯಾಂಡ್ ತಮ್ಮ ಇಂಪ್ರೆಷನ್ನು ನೀಟಾಗಿ ಬರಲಿ. ಮತ್ತು ಅದ್ರ ಪಕ್ಕದಲ್ಲಿ ಒಂದು ಸಿಗ್ನೇಚರ್ ಅಂತಿದೆ, ಅದು ನೀವು ಇವಾಗ ಸೈನ್ ಮಾಡಿ ಇನ್ವಿಜಿಲೇಟರ್ ಇರ್ತಾರಲ್ಲ ಎಕ್ಸಾಮ್ ಹೋದಾಗ ಅವ್ರ ಮುಂದೆ ಆ ಸೈನ್ ಹಾಕಬೇಕಾಗತ್ತೆ, ಓಕೆನಾ? ಸೆಕೆಂಡ್ ಶೀಟಲ್ಲಿ ನಿಮ್ಗೊಂದು ಆಪ್ಷನ್ ಕೊಟ್ಟಿದ್ದಾರೆ. ಇಲ್ಲಿ ಏನಂದರೆ ನೀವು 4x6 ಸೈಜು ನಿಮ್ದು ಏನಿದೆ 4x6 ಸೈಜ್ ಇದೆಲ್ಲ ಫೋಟೋ, ಸೇಮ್ ಫೋಟೋ ಯಾವುದು ಅಪ್ಲೋಡ್ ಮಾಡಿದ್ರಿ ಅದೇ ಫೋಟೋನೇ 4x6 ಸೈಜ್ ಇರ್ತಾರೆ, ಅದನ್ನು ಕೂಡ ಪೇಸ್ಟ್ ಮಾಡಿ. ಅದಾದಮೇಲೆ ನೀವು ಎಕ್ಸಾಮ್ ಹೋದಾಗ ಲೆಫ್ಟ್ ಸೈಡಲ್ಲಿ ಪೇಪರ್ ಮೇಲೆ ಮತ್ತು ಫೋಟೋ ಮೇಲೆ ಬರೋಕ್ಕೆ ನೀವು ಸೈನ್ ಹಾಕ್ತೀರಾ, ಫೋಟೋ ಮೇಲಿಂದ ಆಚೆ ಬರೋಕ್ಕೆ ನಿಮ್ಮ ಇನ್ವಿಜಿಲೇಟರ್ ಸೈನ್ ಹಾಕ್ತಾರೆ. ಸೊ ಅದ್ರ ಮೇಲೆ ಯಾವ ಸೈನ್ ಇವಾಗ ಹಾಕೋಂಗಿಲ್ಲ, ಬರೀ ಪೇಸ್ಟ್ ಮಾಡ್ಕೊಂಡು ಹೋಗಿ. ಮತ್ತು ನಿಮಗೆ ಎಕ್ಸಾಮ್ ಇರೋ ಟೈಮಿಂಗ್ಸ್ ಏನಾಗುತ್ತೆ, ನಿಮಗೆ 2 ಗಂಟೆಗೆ ನಿಮ್ಮ ಎಕ್ಸಾಮ್ ಸ್ಟಾರ್ಟ್ ಆದರೆ 11 ಗಂಟೆಯಿಂದನೇ ನೀವು ರಿಪೋರ್ಟಿಂಗ್ ಟೈಮ್ ಮಾಡ್ಕೊಳ್ಳಿ, ಸರಿನಾ? ಸೊ ನೀವು ರೆಡಿಯಾಗಿ ಹೋಗಿ ಅಲ್ಲಿ ಹೋದ್ಮೇಲೆ ಕೂಡ ಅಷ್ಟೇ ನೀವು ಹೆಂಗಿರೋ CET ಎಕ್ಸಾಮ್ ಬರ್ತಿದ್ದೀರಾ, CET ಎಕ್ಸಾಮಲ್ಲಿ ಏನೇನು ರೂಲ್ಸ್ ರೆಗ್ಯುಲೇಷನ್ಸ್ ಇತ್ತೋ ಅದೇ ಫಾಲೋ ಮಾಡಬೇಕು ಇಲ್ಲೂ ಅಷ್ಟೇ. ಸೊ ನಿಮ್ಮನ್ನು ನೋಡಿದ ತಕ್ಷಣ ನಿಮ್ಮ ಹತ್ರ ಯಾವುದೇ ಪೇಪರು ಚೀಟಿ ಗೀಟಿ ಇಲ್ಲ ಅಂತ ಅವ್ರಿಗೆ ಅರ್ಥ ಆಗಬೇಕು, ಅದು ಮಾಡ್ಕೊಂಡೋಗಿ. ದಾರಿಲಿ ಮತ್ತೆ ನೀವು ಏನು ಮಾಡ್ಬೇಕಂದ್ರೆ ನಿಮ್ಮ ಆಧಾರ್ ಕಾರ್ಡ್ ID ಪ್ರೂಫ್ ಕ್ಲಿಯರ್ ಆಗಿರೋದನ್ನು ಅದನ್ನು ತೊಗೊಂಡೋಗ್ಬೇಕು ನೀವು, ಆಯಿತಾ? ID ಪ್ರೂಫ್ ಇಸ್ ಕಂಪಲ್ಸರಿ. ನಿಮ್ಮ ID ಪ್ರೂಫ್ ತೊಗೊಂಡೋಗಿಲ್ಲ ಅಂದರೆ ನಿಮ್ಮ ಒಳಗೆ ಬಿಡೋದಿಲ್ಲ ಅವರು. ಸೊ ID ಪ್ರೂಫ್ ತೊಗೊಂಡೋಗಿ ಮತ್ತು ಎಕ್ಸಾಮ್ನ ಚೆನ್ನಾಗಿ ಮಾಡಿ. ಎಕ್ಸಾಮ್ ಆದಮೇಲೆ ಅವರು ಎಲ್ಲರೂ ಕೂಡ ಒಂದೇ ಸಲ ಬಿಡ್ತಾರೆ. ಎಕ್ಸಾಮ್ ಆಯ್ತು ಟಕ್ ಅಂತ ಓಡೋಗ್ಬಿಡಿ, ಅಥವಾ ಅರ್ಧ ದಿನದಲ್ಲೇ ಎದ್ದು ಬರೋಕ್ಕೆ ಬಿಡಬೇಡಿ. ಅರ್ಧ ಬಿಡೋದು ಇಲ್ಲ ಬಿಡಿ, ನಿಮಗೆ ಅರ್ಧದಲ್ಲಿ 3 ಅವರ್ ಆಗೋವರೆಗೂ ನಿಮ್ಗೆ ಅವ್ರು ಬಿಡೋದು ಇಲ್ಲ. ಸೊ ನೀವು ಅದು ಎಕ್ಸಾಮ್ ಕಂಪ್ಲೀಟ್ ಆಗೋವರೆಗೂ ಅವ್ರು ಬೆಲ್ ಹೊಡೆದ್ಮೇಲೆ ಅವರೆಲ್ಲ ಪೇಪರ್ಸ್ ಇಸ್ಕೊಂಡ್ಮೇಲೆ ಮೇಕ್ ಶ್ಯೂರ್ ನಿಮ್ಮ OMR ಶೀಟ್ನ ಅವ್ರು ಕೊಟ್ಟಿದ್ದೀರಾ ಅಂತ. ಕೆಲವ್ರು ಏನು ಮಾಡ್ತಾರೆ, OMR ಶೀಟ್ ಕೊಡೋದೇ ಇಲ್ಲ, ಹಂಗೆ ಬಂದುಬಿಡ್ತಾರೆ. ಸೊ ಆವಾಗ ನಮ್ಮ ರಿಸಲ್ಟ್ ಬಂದಿಲ್ಲ ಅಂತಾರೆ. ಸೊ ಮೇಕ್ ಶ್ಯೂರ್ ನಿಮ್ಮ ಆನ್ಸರ್ ಶೀಟ್ ಅಂದರೆ OMR ಶೀಟ್ ನೀವು ಅವ್ರು ಕೊಡಬೇಕು, ಕೊಟ್ಟ ಮೇಲೇ ಕ್ಲಿಯರ್ ಆಗುತ್ತೆ. ಸೊ ಎನಿ ಕ್ಲಾರಿಫಿಕೇಷನ್ ರಿಗಾರ್ಡಿಂಗ್ ದಿಸ್ ನೀವು ನಮಗೆ ಫೋನ್ ಮಾಡ್ಬೋದು. ಮತ್ತು ಕೆಲವು ಪಾಯಿಂಟ್ ಇದೆ ನಿಮಗೆ ಕ್ಲಿಯರಾಗಿ ಹೇಳ್ತೀನಿ. ಆಮೇಲೆ ನಿಮ್ಮ ಎಕ್ಸಾಮ್ ಸೆಂಟರ್ಸ್ ಕೂಡ ಹುಷಾರಾಗಿ ಚೆಕ್ ಮಾಡ್ಕೊಳ್ಳಿ. ಯಾಕಂದರೆ ಒಂದೇ ಕಾಲೇಜು 2 ಸೆಂಟರ್ ಇರುತ್ತೆ. ಇವಾಗ ಫಾರ್ ಎಕ್ಸಾಂಪಲ್ ವಿವೇಕಾನಂದ ಕಾಲೇಜ್ ಅಂತ 2-3 ಇರುತ್ತೆ ಬೆಂಗಳೂರಲ್ಲಿ, ಅಥವಾ ನಿಮ್ಮೂರಲ್ಲಿ ಇರುತ್ತೆ. ಸೊ ಜಸ್ಟ್ ಮೇಕ್ ಶ್ಯೂರ್ ದಟ್ ನಿಮ್ಮ ಸೆಂಟರ್ ಎಲ್ಲಿದೆ ಒಂದಿನ ಮುಂಚೆನೇ ಹೋಗಿ ನೋಡ್ಕೊಂಬಂದ್ಬಿಡಿ ಬೆಸ್ಟು, ಆಯಿತಾ? ಸೊ ಮೇಕ್ ಶ್ಯೂರ್ ಎಲ್ಲನೂ ಕೂಡ ಅಲ್ಲಿಗೆ ಹೋದ್ಮೇಲೆ ಇದಿಲ್ಲ ನನಗೆ ಮಾತ್ರ ಮಾಡ್ಕೊಳಕ್ಕೆ ಹೋಗ್ಬಿಡಿ. ಮತ್ತು ಇದರಲ್ಲಿ ನೆಗೆಟಿವ್ ಸ್ಕೋರಿಂಗ್ ಇರುತ್ತೆ. ಸೊ ನೀವೇನಾದ್ರು ಒಂದು ರಾಂಗ್ ಆನ್ಸರ್ ಮಾಡಿದ್ರೆ ನಿಮಗೆ ಮೈನಸ್ ಸ್ಕೋರು ಆಗುತ್ತೆ. ಸೊ ಮೇಕ್ ಶ್ಯೂರ್ ದಟ್ ಇಫ್ ಯು ಆರ್ ಮೋರ್ ಕಾನ್ಫಿಡೆಂಟ್ ದೆನ್ ಓನ್ಲಿ ಆನ್ಸರ್ ದ ಕ್ವಶನ್. ಆಲ್ ದ ಬೆಸ್ಟ್ ಫಾರ್ ಯುವರ್ ನೀಟ್ ಎಕ್ಸಾಮಿನೇಷನ್. ಸೊ ಮತ್ತು ಇದ್ರ ಬಗ್ಗೆ ಏನೇ ಒಂದು ಇನ್ಫಾರ್ಮೇಷನ್ ಬೇಕಿದ್ರೆ ಕೂಡ ಕೆಳಗಡೆ ತೋರಿಸ್ತಾರೆ ನಂಬರ್ ಫೋನ್ ಮಾಡಿ. ಥ್ಯಾಂಕ್ ಯು. ವಿದ್ಯಾರ್ಥಿ ಸೇವಾ.